ಮಹಿಳೆಯರ ಅಕೌಂಟ್ಗೆ ಕ್ರೆಡಿಟ್ ಆಯ್ತು 9,000. ಚುನಾವಣೆ ಎಫೆಕ್ಟ್ ಇದು. ಬಂಪರ್ ಮೇಲೆ ಬಂಪರ್. ಎಸ್, ಮಹಿಳೆಯರ ಅಕೌಂಟ್ಗೆ 9,000 ರೂಪಾಯಿ ಕ್ರೆಡಿಟ್ ಆಗಿದೆ. ಎಲೆಕ್ಷನ್ ಮುನ್ನ ಚುನಾವಣೆಯ ಎಫೆಕ್ಟ್ ಇದು. ಅಸ್ಸಾಂ ಮಹಿಳೆಯರ ಮನ ಗೆಲ್ಲೋದಕ್ಕೆ 9,000 ಜಮಾ ಆಗಿದೆ. ಗ್ಯಾರಂಟಿ ರೀತಿಯ ಯೋಜನೆಯಡಿ ಬಂಪರ್ ಗಿಫ್ಟಿಗೂ ಹಣ ಕ್ರೆಡಿಟ್ ಮಾಡಿದಂತಹ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ. ಓರು ನೋಡೈ ಎನ್ನುವ ಯೋಜನೆಯಡಿ 9,000 ರೂಪಾಯಿ ಕ್ರೆಡಿಟ್ ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನು ಅನುಸರಿಸಿದಂತಹ ಬಿಜೆಪಿ ಮಹಿಳಾ ಫಲಾನುಭವಿಗಳಿಗೆ ತಿಂಗಳಿಗೆ 1,250 ರೂಪಾಯಿ ನೀಡುತ್ತಾರೆ. ಚುನಾವಣೆಗಾಗಿ ಒಟ್ಟಾಗಿ ಹಣ ಹಾಕಿದ ಅಸ್ಸಾಂ ಸಿಎಂ ಬೋಹಂಗಾ ಬಿಹು ಎಂಬ ಹಬ್ಬಕ್ಕಾಗಿ 4,000 ರೂಪಾಯಿ ಜಮೆಯಾಗಿದೆ. ಇತ್ತೀಚೆಗೆ ಬಿಹಾರದಲ್ಲೂ ಮೊದಲೇ ಹಣ ಹಾಕಿದ್ರು. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಂತಹ ಬಿಜೆಪಿಯ ಮೈತ್ರಿಕೂಟ ಇದೀಗ ಇದೇ ಸ್ಟ್ರಾಟಜಿ ಇಟ್ಕೊಂಡು ಅಸ್ಸಾಂನಲ್ಲಿಯೂ ಕೂಡ ಇದನ್ನೇ ಪ್ರಯೋಗಿಸಲಾಗಿದೆ. ಮಹಿಳೆಯರ ಖಾತೆಗೆ 9,000 ರೂಪಾಯಿ ಜಮಾ ಆಗಿದೆ. ಚುನಾವಣೆ ಎಫೆಕ್ಟ್. ಚುನಾವಣೆ ಬರ್ತಿದ್ದಂತೆ ಬಂಪರ್ ಮೇಲೆ ಬಂಪರ್ ಆಫರ್. ಅಸ್ಸಾಂ ಮಹಿಳೆಯರ ಮನ ಗೆಲ್ಲೋದಕ್ಕೆ 9,000 ರೂಪಾಯಿ ಹಣ ಜಮಾ ಆಗಿದೆ. ಗ್ಯಾರಂಟಿ ರೀತಿಯ ಯೋಜನೆ ಅಡಿ ಬಂಪರ್ ಗಿಫ್ಟ್. ಹಣ ಕ್ರೆಡಿಟ್ ಮಾಡಿದ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ. ಓರು ನೋಡೈ ಎಂಬುವ ಯೋಜನೆ ಅಡಿಯಲ್ಲಿ 9,000 ರೂಪಾಯಿ ಕ್ರೆಡಿಟ್ ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನೇ ಬಿಜೆಪಿ ಅನುಸರಿಸಿತು. ಮಹಿಳಾ ಫಲಾನುಭವಿಗಳಿಗೆ 1,250 ರೂಪಾಯಿ ತಿಂಗಳಿಗೆ ನೀಡುತ್ತಾರೆ. ಈಗ ಚುನಾವಣೆಗೋಸ್ಕರ ಒಟ್ಟಾಗಿ ಹಣವನ್ನು ಜಮಾ ಮಾಡಲಾಗಿದೆ ಮಹಿಳೆಯರ ಅಕೌಂಟ್ಗೆ. ಬೋಹಾಂಗಾ ಬಿಹು ಎಂಬ ಹಬ್ಬಕ್ಕಾಗಿ 4,000 ರೂಪಾಯಿ ಹಣ ಜಮಾ ಆಗಿದೆ. ಇತ್ತೀಚೆಗೆ ಬಿಹಾರದಲ್ಲೂ ಇದೇ ರೀತಿಯ ಸ್ಟ್ರಾಟಜಿಯನ್ನು ಮಾಡಲಾಗಿತ್ತು ಮತ್ತು ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವನ್ನು ಕೂಡ ಸಾಧಿಸಿತು. ಅದೇ ಪ್ಯಾಟರ್ನ್ ಇಲ್ಲೂ ಅನುಸರಿಸಿದ್ದಾರೆ. ಅದೇ ಸ್ಟ್ರಾಟಜಿಯು ಈಗ ಅಸ್ಸಾಂನಲ್ಲಿ ಪ್ರಯೋಗವಾಗಿರುವಂಥದ್ದು. ಮಹಿಳೆಯರ ಅಕೌಂಟಿಗೆ ದಿಢೀರಂತ 9,000 ರೂಪಾಯಿ ಕ್ರೆಡಿಟ್ ಆಗಿದೆ. ಎಲೆಕ್ಷನ್ಗೂ ಮುನ್ನ 40 ಲಕ್ಷ ಸ್ತ್ರೀಯರಿಗೆ ಬಂಪರ್ ಆಫರ್ ಅನ್ನ ನೀಡಿದ್ದಾರೆ. ಚುನಾವಣೆ ಇನ್ನೇನು ಹತ್ರ ಇದೆ ಅನ್ನುವಾಗಲೇ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಮಹಿಳೆಯರ ಮನ ಗೆಲ್ಲೋದಕ್ಕೆ ಈ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಅಲ್ಲಿನ ಮಹಿಳೆಯರ ಖಾತೆಗೆ, ಬ್ಯಾಂಕ್ ಖಾತೆಗಳಿಗೆ ಸರ್ಕಾರದಿಂದ ಗ್ಯಾರಂಟಿಯ ರೀತಿಯ ಯೋಜನೆ ಅಡಿಯಲ್ಲಿ 9,000 ರೂಪಾಯಿ ಜಮಾ ಮಾಡಿದ್ದಾರೆ. ಅಸ್ಸಾಂ ಸರ್ಕಾರ ಓರು ನೋಡೈ ಎನ್ನುವಂಥ ಯೋಜನೆಯಡಿ ಅರ್ಹ ಮಹಿಳೆಯರ ಖಾತೆಗೆ 9,000 ರೂಪಾಯಿ ಜಮಾ ಮಾಡಿರುವಂಥದ್ದು. ಮಹಿಳಾ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 1,250 ರೂಪಾಯಿಯನ್ನು ನೀಡಲಾಗುತ್ತೆ. ಇದೀಗ 4 ತಿಂಗಳದ್ದು ಒಟ್ಟಾಗಿ ಹಾಕಿರುವಂಥದ್ದು, ಅವರ ಅಕೌಂಟ್ಗೆ ಜಮಾ ಆಗಿರುವಂಥದ್ದು. ಇದೀಗ ಬೋಹಂಗಾ ಬಿಹು ಅನ್ನುವಂತಹ ಹಬ್ಬ ಬರ್ತಿದೆ. ಆ ಕಾರಣಕ್ಕೆ 4,000 ರೂಪಾಯಿ ಹಾಕಲಾಗಿದೆ. ಹೀಗಾಗಿ ಹಿಂದಿನ ಒಂದು 4 ತಿಂಗಳ 5,000 ಮತ್ತು ಹಬ್ಬದ 4,000 ಸೇರಿ 9,000 ರೂಪಾಯಿ ಅರ್ಹ ಮಹಿಳಾ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಆಗಿರುವಂಥದ್ದು. ಇದು ಚುನಾವಣೆಗೆ ಸಂಬಂಧಿಸಿದ್ದಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಚುನಾವಣೆ ಹತ್ತಿರ ಇರೋದ್ರಿಂದ ಸ್ಟ್ರಾಟಜಿಗಳನ್ನ ಮಾಡುತ್ತಿದ್ದಾರಾ ಅನ್ಸುತ್ತೆ. ಯಾಕೆಂದ್ರೆ ಬಿಹಾರದಲ್ಲೂ ಕೂಡ ಇದೇ ಸ್ಟ್ರಾಟಜಿಯನ್ನ ಅನುಸರಿಸಿ ಬಿಜೆಪಿಯ ಮೈತ್ರಿಕೂಟ ಅಲ್ಲಿ ಗೆದ್ದಿತ್ತು. ಈಗ ಅಸ್ಸಾಂನಲ್ಲಿಯೂ ಕೂಡ ಇದೇ ಪ್ಯಾಟರ್ನ್ ನ ಮುಂದುವರಿಸಿದ್ದಾರೆ. ಮೈತ್ರಿಕೂಟವನ್ನು ಅಲ್ಲಿ ಬಿಹಾರದಲ್ಲಿ ಅಧಿಕಾರಕ್ಕೆ ತರಲು ಕಾರಣವಾಯಿತು. ಹಾಗಾಗಿ ಅಸ್ಸಾಂನಲ್ಲಿಯೂ ಕೂಡ ಇದೇ ಪ್ಯಾಟರ್ನ್ ಮುಂದುವರೆದಿದೆ.